ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು. ಕೊನೆಗೂ ಈ ಕೊಲೆಗಡುಕ ಮಹೇಂದ್ರನ ಬಂಡವಾಳ ಬಯಲಾಗಿದೆ. ಮದುವೆಯಾಗಿದ್ದಂತ ತನ್ನ ಪತ್ನಿಯನ್ನೇ ಯಾವ ರೀತಿಯಾಗಿ ಕೊಲೆ ಮಾಡಿದ್ದ, ಇಂಜೆಕ್ಷನ್ ಕೊಟ್ಟು ಆಕೆ ಬೆಡ್ ಸೇರುವಂತೆ ಮಾಡಿದ್ದ. ಸದ್ಯ ತನ್ನ ಪ್ರಿಯತಮೆಗೆ ಕಳುಹಿಸಿದ್ದ ಮೆಸೇಜ್ಗಳು ಈಗ ರಿವೀಲ್ ಆಗಿವೆ. ಈತನ ಬಂಡವಾಳ ಬಯಲಾಗಿದೆ. ಫೋನ್ ಪೇ ಚಾಟ್ ನಲ್ಲಿ ಮೆಸೇಜ್ ಮಾಡ್ತಾ ಇದ್ದ ಈ ಮಹೇಂದ್ರ ರೆಡ್ಡಿ, ಈತನ ಕರಾಳ ಮುಖ ಈಗ ಬಯಲಾಗಿದೆ. ಎಫ್ಎಸ್ಎಲ್ ನಿಂದ ಬಯಲಾಯಿತು ಕೊಲೆಗಾರನ ಕರಾಳ ಮುಖ. 10.34 ಲಕ್ಷಕ್ಕೂ ಹೆಚ್ಚು ಡಿಜಿಟಲ್ ಫೈಲ್ ಹೊರತೆಗೆದಂತ ಎಫ್ಎಸ್ಎಲ್ ಟೀಮ್ ಇದರಲ್ಲಿ ತನ್ನ ಪ್ರಿಯತಮೆ ಜೊತೆ ಫೋನ್ ಪೇ ನಲ್ಲಿ 485 ಸಲ ಚಾಟಿಂಗ್ ಮಾಡಿದ್ದಾನೆ. ತಪ್ಪೊಪ್ಪಿಕೊಳ್ಳುವ ರೀತಿಯ ಸಂದೇಶ, ಅಳಿಸಲಾದ ದಾಖಲೆಗಳು ಈಗ ಲಭ್ಯ ಆಗಿವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಈ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ಟೀಮ್ ನಿಂದ ಈಗ ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ, ತನಿಖೆ ಈಗ ಎಲ್ಲಿವರೆಗೂ ಬಂದು ನಿಂತಿದೆ? ಖಂಡಿತವಾಗ್ಲೂ ಸೌಖ್ಯ ಅಂದ್ರೆ ಸಾಕಷ್ಟು ದಿನ ಅಂದ್ರೆ ಒಂದು 6-7 ತಿಂಗಳಾದ್ರೂ ಕೂಡ ಏನೋ ಈ ಒಂದು ಪ್ರಕರಣದ ಹಿಂದೆ ಬಿದ್ದಿರುವ ಪೊಲೀಸರು ಸಾಕಷ್ಟು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಹಾಕಿದ್ರೆ. ಅದ್ರಗಳು ಕೂಡ ಪ್ರಮುಖವಾಗಿ ಆತನ ಮೊಬೈಲ್ ಅಲ್ಲಿ ಇದ್ದಂತ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ರು. ಹೀಗಾಗಿ ಅದನ್ನ ಎಫ್ಎಸ್ಎಲ್ ಗೂ ಕೂಡ ಕಳಿಸಿದ್ರು. ಈಗ 6 ತಿಂಗಳ ಬಳಿಕ ಬಹುತೇಕವಾಗಿ ಎಲ್ಲ ಮೆಸೇಜ್ ಗಳಾಗಿರ್ಬೋದು ಎಲ್ಲವೂ ಕೂಡ ಹೊರಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 10 ಲಕ್ಷಕ್ಕಿಂತ ಹೆಚ್ಚು ಡಿಜಿಟಲ್ ಫೈಲ್ ಗಳನ್ನ ಈಗಾಗಲೇ ರಿಟ್ರೀವ್ ಮಾಡಿದ್ರೆ. ಅದರಲ್ಲೂ ಕೂಡ ಏನು ಫೋನ್ ಪೇ ಅಲ್ಲೂ ಕೂಡ ಮೆಸೇಜ್ ಮಾಡಿರುವಂತದ್ದು, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿರುವಂತದ್ದು ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಅಂದ್ರೆ ಆತನ ಪ್ರಿಯತಮೆಗೆ ಆತ ಏನೊಂದು ಮೆಸೇಜ್ ಗಳು ಕೂಡ ಕಳಿಸಿರ್ತಾನೆ. ಅಂದ್ರೆ ನೀನು ಈ ಒಂದು ಮೆಸೇಜ್ ನೋಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ರೀಪ್ಲೇ ಮಾಡಬೇಡ, ಪೊಲೀಸರು ಕೇಳಿದ್ರು ಕೂಡ ನಾವು ಕೇವಲ ಸ್ನೇಹಿತರು ಅಂತ ಹೇಳು, ಮತ್ತೆ ನಾನು ಈಗಾಗಲೇ ಕೊಲೆ ಮಾಡಿದೀನಿ ಕೃತಿಕಾಳನ್ನ, ಹೀಗಾಗಿ ಅದು ನಾನು ಏನು ಕೊನೆವರೆಗೂ ಕೂಡ ನಾನು ಕೊಲೆಗಾರನಾಗಿ ಇರ್ತೀನಿ, ನೀವು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಒಂದ್ ರೀತಿ ಪಶ್ಚಾತ್ತಾಪ ಪಡೋ ರೀತಿಯಲ್ಲಿ ಆತ ಕೂಡ ಮೆಸೇಜ್ ಮಾಡಿದ್ದಾನೆ. ಅದೆಲ್ಲವೂ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಹೀಗಾಗಿ ಈ ಒಂದು ಕೇಸಲ್ಲಿ ಆತ ಏನು ಕನ್ವಿಕ್ಷನ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಆತ ಮತ್ತೆ ಏನು ಸೆಷನ್ಸ್ ಕೋರ್ಟ್ ನಲ್ಲೂ ಕೂಡ ಏನೋ ಬೇಲಿಗೆ ಅರ್ಜಿಯನ್ನು ಕೂಡ ಹಾಕೊಂಡಿದ್ದ. ಈಗಾಗಲೇ ನಿನ್ನೆ ಈ ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಬೇಲ್ ಕೂಡ ಈಗಾಗಲೇ ರಿಜೆಕ್ಟ್ ಕೂಡ ಆಗಿರುವಂತದ್ದು. ಈಗಾಗಲೇ 3-4 ಬಾರಿ ಆತ ಏನೋ ಜಾಮೀನು ಅರ್ಜಿಯನ್ನ ಈಗಾಗಲೇ ನ್ಯಾಯಾಲಯ ಏನೋ ರಿಜೆಕ್ಟ್ ಮಾಡ್ಕೊಂಡೇ ಬಂದಿದೆ. ಹೀಗಾಗಿ ಈ ಒಂದು ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳೆಲ್ಲ ಏನಿದೆ ಅದೆಲ್ಲವೂ ಕೂಡ ಆತನ ವಿರುದ್ಧವಾಗಿ ಇರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ಹಿನ್ನಡೆ ಕೂಡ ಆತನಿಗೂ ಕೂಡ ಆಗಿರುವಂತದ್ದು. ಒಟ್ಟಿನಲ್ಲಿ ಈತ ಕಂಪ್ಲೀಟ್ ಆಗಿ ಪ್ಲಾನ್ಡ್ ಮಾಡಿ ಈ ರೀತಿಯಾದಂತಹ ಮರ್ಡರ್ ಮಾಡಿದ್ದ. ಜೊತೆಗೆ ಮಾಡಿದ್ದಂತ ಕೆಲವೊಂದು ಮೆಸೇಜ್ ಗಳೇ ಆತನಿಗೆ ಈಗಾಗಲೇ ಏನು ಆತನ ವಿರುದ್ಧವೇ ಆ ಮೆಸೇಜ್ ಗಳೇ ಈಗಾಗಲೇ ಸಾಕ್ಷಿ ಹೇಳ್ತಿದೆ ಅಂತಾನೆ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.